ಕೆಲವು ಡಿಜಿಟಲ್ ಪ್ರಾಡಕ್ಟ್ಗಳನ್ನ ಯಾಕೆ ನಾವು ಬಿಟ್ಟುಕೊಡೋದೇ ಇಲ್ಲ? ಯಾಕಾಗಿ ನಾವು ಅವುಗಳನ್ನ ಮತ್ತೆ ಮತ್ತೆ ಬಳಸ್ತಾನೆ ಇರ್ತೀವಿ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಈ ರೀತಿ ನಮ್ಮನ್ನ ಸೆಳೆಯೋ ಪ್ರಾಡಕ್ಟ್ಗಳ ಹಿಂದಿನ ವಿನ್ಯಾಸದ ಗುಟ್ಟುಗಳೇನು ಮತ್ತು ಅವು ನಮ್ಮ ಅಭ್ಯಾಸಗಳನ್ನ ಹೇಗೆ ರೂಪಿಸುತ್ತವೆ ಅನ್ನೋದನ್ನ ನೋಡೋಣ. ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಬಂದಿರುತ್ತೆ ಅಲ್ವಾ? ಕೆಲವು ಆಪ್ಗಳನ್ನ ಕೆಳಗಿಡೋದು ಯಾಕಷ್ಟೊಂದು ಕಷ್ಟ? ಗಂಟೆಗಟ್ಲೆ ಸುಮ್ಮನೆ ಸ್ಕ್ರೋಲ್ ಮಾಡ್ತಾನೇ ಇರ್ತೀವಲ್ಲ, ಅದನ್ನ ನಿಲ್ಸೋಕೆ ಯಾಕಾಗಲ್ಲ? ಉತ್ತರ ನಮಗ್ ಗೊತ್ತಿಲ್ದ ಹಾಗೆ ನಮ್ಮ ಮನಸ್ಸಿನಲ್ಲೇ ಅಡಗಿದೆ. ನೋಡಿ, ಇದು ಯಾವುದೋ ಮ್ಯಾಜಿಕ್ ಅಲ್ಲ, ಖಂಡಿತ ಅಲ್ಲ. ಇದು ಪಕ್ಕಾ ಡಿಸೈನ್. ಈ ಪ್ರಾಡಕ್ಟ್ಗಳನ್ನ ನಮ್ಮ ದೈನಂದಿನ ಅಭ್ಯಾಸಗಳನ್ನಾಗಿ ಮಾಡೋಕೆ ಮತ್ತು ನಮ್ಮನ್ನ ಮತ್ತೆ ಮತ್ತೆ ತನ್ನತ್ತ ಸೆಳೆಯೋಕೆ ಅಂತಾನೆ ತುಂಬಾನೇ ಜಾಗರೂಕತೆಯಿಂದ ರೂಪಿಸಲಾಗಿರುತ್ತೆ. ಸರಿ, ಹಾಗಾದ್ರೆ ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಈ ಆಕರ್ಷಣೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಮೊದಲು ಈ ಅಭ್ಯಾಸಗಳ ಹಿಂದಿರೋ ಸೈಕಾಲಜಿಯನ್ನ ಅರ್ಥ ಮಾಡ್ಕೋಬೇಕು. ಯಾವುದು ನಮ್ಮನ್ನ ಕ್ಲಿಕ್ ಮಾಡೋ ಹಾಗೆ ಪ್ರೇರೇಪಿಸುತ್ತೆ? ಇದರ ಮೂಲದಲ್ಲೇ ಇರೋದು ಹ್ಯಾಬಿಟ್ ಲೂಪ್ ಅಥವಾ ಅಭ್ಯಾಸ ಚಕ್ರ ಅನ್ನೋ ಒಂದು ಕಾನ್ಸೆಪ್ಟ್. ಇದು ನಮ್ಮ ಆಟೋಮ್ಯಾಟಿಕ್ ನಡವಳಿಕೆಗಳನ್ನ ಚಲಾಯಿಸುವ ಒಂದು ಸೈಕಲಾಜಿಕಲ್ ಇಂಜಿನ್ ಇದ್ದ ಹಾಗೆ. ಚಾರ್ಲ್ಸ್ ಡುಹಿಗ್ ಅವರ ಬರಹಗಳಲ್ಲಿ ಇದು ತುಂಬಾನೇ ಫೇಮಸ್ ಆಗಿದೆ. ಈ ಹ್ಯಾಬಿಟ್ ಲೂಪ್ ಅಂದ್ರೆ ಮೂರೇ ಸರಳ ಸ್ಟೆಪ್ಸ್. ಮೊದಲನೇದು ಕ್ಯೂ, ಅಂದ್ರೆ ನಮ್ಮ ಅಭ್ಯಾಸವನ್ನ ಶುರು ಮಾಡೋ ಒಂದು ಸಣ್ಣ ಪ್ರಚೋದನೆ. ಎರಡನೇದು ರೂಟೀನ್, ಅಂದ್ರೆ ನಾವು ಮಾಡೋ ಆ ಕೆಲ್ಸ. ಮತ್ತು ಕೊನೆಯದಾಗಿ ರಿವಾರ್ಡ್, ಅಂದ್ರೆ ಆ ಕೆಲ್ಸವನ್ನ ಮತ್ತೆ ಮಾಡ್ಬೇಕು ಅಂತ ನಮ್ಮನ್ನ ಪ್ರೇರೇಪಿಸುವ ಬಹುಮಾನ. ಇದೇ ಸೈಕಲಾಜಿಕಲ್ ತತ್ವಗಳನ್ನೇ ಅಸ್ತ್ರವಾಗಿಟ್ಕೊಂಡು ಪ್ರಾಡಕ್ಟ್ ಡಿಸೈನರ್ಗಳು ಒಂದು ಫ್ರೇಮ್ವರ್ಕ್ ಬಳಸ್ತಾರೆ. ಅದನ್ನೇ ಹುಕ್ ಮಾಡೆಲ್ ಅಂತ ಕರೆಯೋದು. ಇದರ ಒಂದೇ ಉದ್ದೇಶ ಅಂದ್ರೆ ಬಳಕೆದಾರರಲ್ಲಿ ಅಭ್ಯಾಸಗಳನ್ನ ರೂಪಿಸೋದು. ಈ ಹುಕ್ ಮಾಡೆಲ್ನಲ್ಲಿ 4 ಮುಖ್ಯ ಹಂತಗಳಿವೆ: ಟ್ರಿಗ್ಗರ್, ಆಕ್ಷನ್, ವೇರಿಯಬಲ್ ರಿವಾರ್ಡ್ ಮತ್ತು ಇನ್ವೆಸ್ಟ್ಮೆಂಟ್. ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದು ಟ್ರಿಗರ್, ಅಂದ್ರೆ ಅಭ್ಯಾಸ ಶುರು ಮಾಡಕ್ಕೆ ಒಂದು ಕಿಡಿ. ಇದರಲ್ಲಿ 2 ಥರ ಇದೆ: ಎಕ್ಸ್ಟರ್ನಲ್ ಟ್ರಿಗರ್ಗಳು, ಅಂದ್ರೆ ಒಂದು ನೋಟಿಫಿಕೇಶನ್ ಅಥವಾ ಇಮೇಲ್, ಮತ್ತು ಇಂಟರ್ನಲ್ ಟ್ರಿಗರ್ಗಳು, ಅಂದ್ರೆ ಬೇಜಾರು, ಟೆನ್ಷನು ಅಥವಾ ಯಾರ ಜೊತೆಗಾದ್ರೂ ಕನೆಕ್ಟ್ ಆಗ್ಬೇಕು ಅನ್ನೋ ಭಾವನೆ. ಡಿಸೈನರ್ಗಳ ಅಸಲಿ ಗುರಿ ಏನಂದ್ರೆ ತಮ್ಮ ಪ್ರಾಡಕ್ಟ್ ಅನ್ನ ನಮ್ಮ ಇಂಟರ್ನಲ್ ಟ್ರಿಗರ್ಗಳಿಗೆ ಜೋಡಿಸೋದು. ಮುಂದಿಂದು ಆಕ್ಷನ್. ನೋಡಿ, ಒಂದು ಕೆಲಸ ಮಾಡೋದು ಎಷ್ಟು ಸುಲಭವಾಗಿರುತ್ತೋ ಅದು ಅಭ್ಯಾಸ ಆಗೋ ಚಾನ್ಸಸ್ ಅಷ್ಟೇ ಜಾಸ್ತಿ. ಇಲ್ಲಿ ಮುಖ್ಯವಾಗಿರೋದು ಅಡೆತಡೆಗಳನ್ನ, ಅಂದ್ರೆ ಫ್ರಿಕ್ಷನ್ ಅನ್ನ ಕಡಿಮೆ ಮಾಡೋದು. ಉದಾಹರಣೆಗೆ, ಒಂದೇ ಕ್ಲಿಕ್ನಲ್ಲಿ ಖರೀದಿ ಮಾಡೋದು ಅಥವಾ ಸುಲಭವಾಗಿ ಲಾಗಿನ್ ಆಗೋದು. ಮೂರನೇ ಹಂತ, ಇದು ತುಂಬಾನೇ ಪವರ್ಫುಲ್. ಅದೇ ವೇರಿಯಬಲ್ ರಿವಾರ್ಡ್, ಅಂದ್ರೆ ಅನಿರೀಕ್ಷಿತ ಬಹುಮಾನ. ಮುಂದೆ ನಮಗೆ ಏನ್ ಸಿಗುತ್ತೆ ಅಂತ ಸರಿಯಾಗಿ ಗೊತ್ತಿಲ್ಲದಿದ್ದಾಗ ನಮ್ಮ ಮೆದುಳು ಕುತೂಹಲದಿಂದ ಕಾಯುತ್ತೆ ಮತ್ತು ನಾವು ಅದಕ್ಕೆ ಅಟ್ರಾಕ್ಟ್ ಆಗ್ತೀವಿ. ಇದು ಲೈಕ್ಸ್, ಕಾಮೆಂಟ್ಸ್ ತರ ಸೋಷಿಯಲ್ ರಿವಾರ್ಡ್ ಆಗಿರ್ಬೋದು, ಪಾಯಿಂಟ್ಸ್, ಡಿಸ್ಕೌಂಟ್ಸ್ ತರ ಮೆಟೀರಿಯಲ್ ರಿವಾರ್ಡ್ ಆಗಿರ್ಬೋದು, ಅಥವಾ ಹೊಸ ವಿಡಿಯೋ ಸಿಗೋ ತರ ಕಂಟೆಂಟ್ ರಿವಾರ್ಡ್ ಕೂಡ ಆಗಿರ್ಬೋದು. ಮತ್ತು 4ನೇ ಹಂತ ಇನ್ವೆಸ್ಟ್ಮೆಂಟ್, ಅಂದ್ರೆ ನಾವು ಆ ಪ್ರಾಡಕ್ಟ್ ಮೇಲೆ ನಮ್ಮ ಸಮಯ, ಡೇಟಾ ಅಥವಾ ಶ್ರಮವನ್ನ ಹಾಕೋದು. ಹೀಗೆ ಮಾಡಿದಾಗ ನಾವು ಅದಕ್ಕೆ ಹೆಚ್ಚು ಕಮಿಟ್ ಆಗ್ತೀವಿ. ಉದಾಹರಣೆಗೆ, ನಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡೋದು ಅಥವಾ ಒಂದು ಪ್ಲೇಲಿಸ್ಟ್ ರೆಡಿ ಮಾಡೋದು. ಈ ಇನ್ವೆಸ್ಟ್ಮೆಂಟ್ ಮುಂದಿನ ಟ್ರಿಗರ್ಗೆ ದಾರಿ ಮಾಡಿಕೊಡುತ್ತೆ. ಈಗ ಈ ಇಡೀ ಹುಕ್ ಮಾಡೆಲ್ ನಮ್ಮ ಫೇವ್ರಿಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಮಗೆ ಬೋರ್ ಆದಾಗ ಅದು ಇಂಟರ್ನಲ್ ಟ್ರಿಗರ್, ಅಥವಾ ಫೋನ್ನಲ್ಲಿ ನೋಟಿಫಿಕೇಶನ್ ಬಂದಾಗ ಅದು ಎಕ್ಸ್ಟರ್ನಲ್ ಟ್ರಿಗರ್. ತಕ್ಷಣ ನಾವು ಆಪ್ ಓಪನ್ ಮಾಡಿ ಸ್ಕ್ರೋಲ್ ಮಾಡ್ತೀವಿ. ಇದು ಆಕ್ಷನ್. ಅಲ್ಲಿ ನಮಗೆ ಅನಿರೀಕ್ಷಿತವಾಗಿ ಹೊಸ ಪೋಸ್ಟ್ಗಳು, ಲೈಕ್ಗಳು ಸಿಗುತ್ತೆ. ಇದುವೇ ವೇರಿಯಬಲ್ ರಿವಾರ್ಡ್. ಕೊನೆಗೆ ನಾವೊಂದು ಫೋಟೋ ಪೋಸ್ಟ್ ಮಾಡಿದಾಗ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಮತ್ತೆ ಇದೇ ಸೈಕಲ್ ರಿಪೀಟ್ ಆಗುತ್ತೆ. ಆದ್ರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಇದು 2 ಅಲಗಿನ ಕತ್ತಿ ಇದ್ದ ಹಾಗೆ. ಎಂಗೇಜ್ಮೆಂಟ್ ಅಂದ್ರೆ ಆಕರ್ಷಣೆ ಮತ್ತು ಅಡಿಕ್ಷನ್ ಅಂದ್ರೆ ಚಟದ ನಡುವೆ ಇರೋ ವ್ಯತ್ಯಾಸ ಏನು? ಇದನ್ನ ಹೇಗೆ ಮಾಡಬೇಕೋ ಅನ್ನೋದ್ರಿಂದ ಇದನ್ನ ನಾವು ಮಾಡಬೇಕಾ ಅನ್ನೋ ಪ್ರಶ್ನೆ ಕಡೆ ಗಮನ ಕೊಡೋಣ. ಮೂಲದಲ್ಲಿಯಲ್ಲಿರುವ ಈ ಮಾತು ನಿಜಕ್ಕೂ ಯೋಚನೆ ಮಾಡಬೇಕಾದದ್ದು. ಆಕರ್ಷಣೆ ಮತ್ತು ಚಟದ ನಡುವಿನ ಗೆರೆ ತುಂಬಾನೇ ತೆಳುವಾಗಿದೆ ಮತ್ತು ಅಭ್ಯಾಸ ರೂಪಿಸುವ ಉತ್ಪನ್ನಗಳನ್ನು ರಚಿಸುವಾಗ ಬರುವ ನೈತಿಕ ಪರಿಣಾಮಗಳ ಬಗ್ಗೆ ಜಾಗೃತರಾಗಿರೋದು ಮುಖ್ಯ. ಇದು ಡಿಸೈನರ್ಗಳ ಮೇಲಿರುವ ದೊಡ್ಡ ಜವಾಬ್ದಾರಿಯನ್ನು ತೋರಿಸುತ್ತೆ. ನೋಡಿ, ಇದೇ ಡಿಸೈನ್ಗೆ 2 ಮುಖಗಳಿವೆ. ಒಂದ್ ಕಡೆ ಡ್ಯೂಯೋಲಿಂಗೋದಲ್ಲಿ ಭಾಷೆ ಕಲಿಯೋದು ಅಥವಾ ಸ್ಟ್ರಾವಾದಲ್ಲಿ ಫಿಟ್ನೆಸ್ ಟ್ರ್ಯಾಕ್ ಮಾಡೋದು. ಹೀಗೆ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಬೋದು. ಅದೇ ಇನ್ನೊಂದು ಕಡೆ ಏನನ್ನೋ ಮಿಸ್ ಮಾಡ್ಕೊಳ್ತೀವಿ ಅನ್ನೋ ಭಯ, ಅಂದ್ರೆ ಫೋಮೋ, ಅಂತ್ಯವೇ ಇಲ್ಲದ ಸ್ಕ್ರೋಲಿಂಗ್ ಮತ್ತು ಗೇಮ್ಗಳಲ್ಲಿ ಬರೋ ಲೂಟ್ ಬಾಕ್ಸ್ಗಳಂತಹ ಶೋಷಣೆಯ ಅಪಾಯಗಳೂ ಇವೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ.
ಪರಿಹಾರ ಇರೋದು ಜವಾಬ್ದಾರಿಯುತ ವಿನ್ಯಾಸದಲ್ಲಿ. ಅಂದ್ರೆ ಬಳಕೆದಾರರಿಗೆ ಸೇವೆ ಸಲ್ಲಿಸುವ ಪ್ರಾಡಕ್ಟ್ಗಳನ್ನ ಹೇಗೆ ಕಟ್ಟಬೇಕು ಅನ್ನೋದ್ರ ಮೇಲೆ ಗಮನ ಹರಿಸೋದು. ಜವಾಬ್ದಾರಿಯುತ ವಿನ್ಯಾಸ ಅಂದ್ರೆ ಕೆಲವು ಮುಖ್ಯವಾದ ನಿಯಮಗಳನ್ನ ಪಾಲಿಸೋದು. ಮೊದಲನೆಯದು ಪಾರದರ್ಶಕತೆ, ಅಂದರೆ ಪ್ರಾಡಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಕ್ಲಿಯರ್ ಆಗಿ ಹೇಳೋದು. ಎರಡನೆಯದು ಬಳಕೆದಾರರ ನಿಯಂತ್ರಣ, ಅಂದ್ರೆ ನೋಟಿಫಿಕೇಷನ್ಗಳಂತಹ ವಿಷಯಗಳ ಮೇಲೆ ಅವರಿಗೆ ಪೂರ್ತಿ ಕಂಟ್ರೋಲ್ ಕೊಡೋದು. ಮತ್ತು ಮೂರನೆಯದು ಬಳಕೆದಾರರ ಒಳಿತನ್ನ ಪ್ರೋತ್ಸಾಹಿಸೋದು, ಅಂದ್ರೆ ಅವರ ವೈಯಕ್ತಿಕ ಗುರಿಗಳಿಗೆ ಸಪೋರ್ಟ್ ಮಾಡೋ ಹಾಗೆ ಪ್ರಾಡಕ್ಟ್ ಅನ್ನ ರೂಪಿಸೋದು. ಕೊನೆಯದಾಗಿ ನಾವೆಲ್ಲರೂ ಕೇಳಿಕೊಳ್ಬೇಕಾದ ಒಂದು ಪ್ರಶ್ನೆ: ನಾವು ಬಳಸುವ ತಂತ್ರಜ್ಞಾನ ನಮ್ಮನ್ನ ನಿಯಂತ್ರಿಸೋ ಬದಲು ನಮಗೆ ಸೇವೆ ಸಲ್ಲಿಸುವಂತಹ ಪ್ರಾಡಕ್ಟ್ಗಳನ್ನ ನಾವು ಹೇಗೆ ಡಿಸೈನ್ ಮಾಡ್ಬೋದು? ಈ ಬಗ್ಗೆ ಯೋಚಿಸೋದು ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ತುಂಬಾನೇ ಅವಶ್ಯಕ.